ಪೆಂಟಿಕಾಸ್ಟ್ ಹಬ್ಬದ ಭಾನುವಾರದಂದು ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಸ್ವಾಗತಿಸ್ತೇನೆ. I welcome you all for this Pentecost Sunday morning service of the Robinson Memorial Methodist Canary Central Church, Mumbai, Baikala. As we begin, we will look into the word Psalm 145, 1-3, ಕೀರ್ತನೆಗಳು 145, 1-3 ವಚನಗಳು. ಪ್ರಾರಂಭದಲ್ಲಿ, ನನ್ನ ದೇವರೇ, ಒಡೆಯನೇ, ನಿನ್ನನ್ನು ಘನಪಡಿಸುವೆನು, ನಿನ್ನ ನಾಮವನ್ನು ಯುಗಯುಗಾಂತರಗಳಲ್ಲಿ ಕೊಂಡಾಡುವೆನು. ದಿನಂಪ್ರತಿ ನಿನ್ನನ್ನು ಕೀರ್ತಿಸುವೆನು, ನಿನ್ನ ನಾಮವನ್ನು ಯುಗಯುಗಾಂತರಗಳಲ್ಲಿಯೂ ಸ್ತುತಿಸುವೆನು. ಯೆಹೋವನು ಮಹೋನ್ನತನು, ಮಹಾ ಸ್ತುತಿ ಪಾತ್ರನೂ ಆಗಿದ್ದಾನೆ. ಆತನ ಮಹತ್ತು ಅಪಾರವಾದುದು. ಆಮೆನ್. I will extol thee, my God, O King. I will bless thy name forever and ever. Every day will I bless thee, and I will praise thy name forever and ever. Great is the Lord, and greatly to be praised, and his greatness is unsearchable. Amen. ಪ್ರಾರಂಭ ಮಾಡುವ ಹಾಗೆ ನಾವು ಹಾಡಿಕೊಳ್ಳುವಂತ ಸಂಗೀತ Blessed Assurance, Jesus is mine. 81ನೇ ಸಂಗೀತ ಇಂಗ್ಲಿಷ್ ಅಲ್ಲಿ Blessed Assurance, Jesus is mine. ಕನ್ನಡದಲ್ಲಿ 80ನೇ ಸಂಗೀತ. ನಾವು ಈ ಪುಸ್ತಕದಿಂದ ಆಡ್ತೇವೆ. ಕನ್ನಡದಲ್ಲಿ Blessed Assurance, Jesus is mine, 80ನೇ ಸಂಗೀತ. ನಾವೆಲ್ಲರೂ ಒಟ್ಟಾಗಿ ನಮ್ಮ ಮನೆಗಳಲ್ಲಿ ಹಾಡುವಾಗ ರೆಕಾರ್ಡಿಂಗ್ಗೆ ಡಿಸ್ಟರ್ಬ್ ಆಗದಂತೆ ನೀವು ನಿಮ್ಮ ಮೈಕ್ ಅನ್ನು ಆನ್ ಮಾಡಬೇಡಿರಿ. Oh,
ಎಷ್ಟು ಭಾಗ್ಯ. ಆತನು ನಮಗೆ ಭಯವೇನಿಲ್ಲ, ಸಂತೋಷವೇ. ಯೇಸು ಎನ್ನಾತ್ಮದ ಆಶ್ರಯನೇ, ಸ್ವರ್ಗದ ಭಾಗ್ಯ ಬಾಧ್ಯತೆಯೇ ನನಗುಂಟು ಅಭಯವೇ. ಈ ಭೂಲೋಕದಲ್ಲಿ ನಮಗೆ ಇದನ್ನು ಕೊಟ್ಟಂತ ಯೇಸು ಕ್ರಿಸ್ತನನ್ನು ಈ ಒಂದು ಪೆಂತಿಕೋಸ್ತ್ ಹಬ್ಬದಲ್ಲಿ ನಾವು ಆತನ ಆತ್ಮದ ಉದ್ಧಾರಕನೆಂಬುದಾಗಿ ಗ್ರಹಿಸಿ ಆತನಲ್ಲಿ ಪ್ರಾರ್ಥಿಸಿಕೊಳ್ಳುವ. ದಿಸ್ ಇಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಮೇಡ್, and he has given us the spirit of courage, spirit of strength, and he is the one who exalts us, and he gives us the heavenly blessings upon our lives on this earth. And this is the covenant that Christ has given to us. So as he lifts us up, as he gives the spirit of salvation, let us give thanks to the Lord in prayer and thanksgiving. ಪ್ರಾರ್ಥನೆ ಮಾಡಿಕೊಳ್ಳುವ. Let us pray. ಯೆಹೋವನೇ, ಬಿದ್ದವರೆಲ್ಲರನ್ನು ಎತ್ತುವವನು ನೀನು, ಕುಗ್ಗಿದವರೆಲ್ಲನ್ನು ಉದ್ಧಾರ ಮಾಡುವವನಾಗಿದ್ದಿ. ನನ್ನ ದೇವರೇ, ನನ್ನ ಒಡೆಯನೇ, ನಿನ್ನನ್ನು ಘನಪಡಿಸಿ ನಿನ್ನನ್ನು ಸ್ತುತಿಸಿ ಕೊಂಡಾಡುವವರಾಗಿದ್ದೇವೆ. ನೀನು ಕೊಟ್ಟಂತ ಈ ಪೆಂತಿಕೋಸ್ತ್ ಹಬ್ಬದ ಭಾನುವಾರದಲ್ಲಿ ನಾವು ಸಭೆಯಾಗಿ ಸೇರಿ ಇದೆಂಥ ಭಾಗ್ಯ ಸ್ವಾಮಿ ನಮಗೆ ದಯಪಾಲಿಸಿದಾನೆಂಬುದಾಗಿ ಗ್ರಹಿಸಿ ನಿನಗೆ ಸ್ತುತಿ ಸ್ತೋತ್ರ ಸಲ್ಲಿಸಿ ನಿನ್ನನ್ನು ಆರಾಧಿಸಲು, ನಿನ್ನನ್ನು ಕೊಂಡಾಡಲು ನಿನ್ನ ಪಾದ ಸನ್ನಿಧಾನಕ್ಕೆ ಸಭೆಯಾಗಿ ಸೇರಿರುವಾಗ ನಮ್ಮ ಮೇಲೆ ನಿನ್ನ ಹೇರಳವಾದ ಕೃಪೆ ಇರಲಿ. ನಾವು ಇವತ್ತು ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ನಿನ್ನನ್ನು ಸ್ತುತಿಸಿ ಕೊಂಡಾಡಿ ನೀನು ಮಾಡಿದಂತ ಎಲ್ಲಾ ಮಹೋಪಕಾರಗಳಿಗಾಗಿ ಮತ್ತು ನೀನು ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ನಿನ್ನನ್ನು ವಂದಿಸುವವರಾಗಿದ್ದೇವೆ. ನೀನು ನಮಗೆ ಈ ಒಂದು ಸಮಯ ಕೊಟ್ಟದಕ್ಕಾಗಿ ತಂದೆ, ನಾವು ನೀನು ಮಾಡಿದಂತ ಎಲ್ಲಾ ಸಹಾಯಕ್ಕಾಗಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಜನರ ಒಂದು ಸೇವೆಯಲ್ಲಿ ಎಲ್ಲರಿಗಾಗಿ ನಾವು ನಿನಗೆ ಸ್ತುತಿ ಸ್ತೋತ್ರ ಸಲ್ಲಿಸುವವರಾಗಿದ್ದೇವೆ. ಈಗ ಮಾಡುವಂತ ಪ್ರಾರ್ಥನೆಯನ್ನು ಲಾಲಿಸು ತಂದೆ. ಈಗ ನಾವು ನಿನ್ನಲ್ಲಿ ಬೇಡಿಕೊಳ್ಳುವಂತ ಎಲ್ಲಾ ವರದಾನಗಳನ್ನು ನೀನು ದಯಪಾಲಿಸಿಕೊಡು. ನೀನು ಪುನರುತ್ಥಾನ ಹೊಂದಿದಂತ ದೇವರು, ದೇವರ ಬಲಗಡೆಯಲ್ಲಿ ಕುಳಿತಾತನು ನಮ್ಮ ರಕ್ಷಕನು ಒಡೆಯನೆಂಬುದಾಗಿಂದ ಬಾಯಿಂದ ಅರಿಕೆ ಮಾಡಿ ನೀನು ನಿತ್ಯವೂ ನಿರಂತರವೂ ನಮ್ಮ ಜೊತೆ ಇದ್ದು ನಮಗೆ ಸಹಾಯಕನಾಗಿ ಈ ಪರಿಶುದ್ಧಾತ್ಮನನ್ನು ಕೊಟ್ಟದಕ್ಕಾಗಿ ಮತ್ತು ಈ ದಿನದಲ್ಲಿ ನಿನಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ. Eternal God, we thank you and praise you for lifting us up from all the way that we have fallen, and you have lifted up those who have humbled in your sight. We worship you, we adore you, O Master, and we give you all the glory and honor. And all the time we remember that your faithfulness in our life. And this morning, as we have come into your holy presence, Lord, we remember that the gift of the Holy Spirit on the day of Pentecost has been given to the church, and the church has been empowered, equipped, Lord, and you have given us the strength to glorify you, witness in this world of darkness, in this world of despair and the chaos that we are in. Father God, we thank you for this morning that you have given unto us. We thank you, Lord, for all the help that you have extended towards each one of our members. We thank you for all those who have recovered from COVID-19. We thank you, Lord, for being with those who have been struggling and also those who are in the hospital. We give them all into your loving hands. We pray for your help, Lord, for our churches, for pastors, for members who are affected by COVID-19, for all the frontline workers. We pray that increase their faith, Lord. Let them come to know that Christ is the only one who can deliver us from this pandemic. Lord, we pray that the obedience and worship come through people all over India and all over the world. We pray against the mutation of the COVID-19 virus, and that would not be a third wave in the coming months. We also pray for all those, Lord, who have been affected by black and white fungus epidemic, and we pray that you give all these people, Lord, help and strength. When we are witnessing, reading in the papers, Lord, it is a terrifying experience. Lord, let the doctors be aware that whatever medication is given to the patients, they would give in very moderate
state, and they would not affect the internal organs of the people. Father, we pray for the doctors, we pray for the police and the paramilitary and all those nurses who are working in the front line. We pray that you protect them from all harm and danger. You have taken care of us, Lord, for these 1 year, 5 months. We worship you. We adore you, Lord, for the help that you have given to the whole of India, and many people, the loved ones who have been no more with us. We pray that you be with those who have been bereaved. Let your consolation and peace be upon them. We also pray for the children, Lord, those who are missing the school and colleges, and they have been studying online so for these many months and years. Father God, we commit them all into your loving care, because they have to be promoted to the higher classes, and they have to go to the new set of rules and regulations, and also they have to learn online. Father God, we want you to intervene and help us to come back to normalcy. Let the world realize that whatever has come into this world, it is man-made, and God is in control of that, and God would heal us, and God would bless all of us. We thank you, Lord, for the state government and also the central government. We pray that you be with them all, and as they are taking care of the need of the medications and the medicinal supply and the oxygen, Lord, we pray that you be with them and bless them. ತಂದೆಯ ದೇವರೇ, ಈ ಬೆಳಿಗ್ಗೆ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ನಮ್ಮ ದೇಶಕ್ಕಾಗಿ, ನಮ್ಮ ದೇಶದ ಒಂದು ರಾಜಧಾನಿಗಾಗಿ ಮತ್ತು ರಾಜ್ಯದ ರಾಜಧಾನಿಯಾಗಿರುವಂಥ ಮುಂಬೈಗಾಗಿ, ಡೆಲ್ಲಿ, ಬ್ಯಾಂಗ್ಳೂರ್ ಮತ್ತು ಹೈದರಾಬಾದ್, ಚೆನ್ನೈ, ಕೇರಳದಲ್ಲಿ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಆಗುವಂಥ ಎಲ್ಲ ಈ ಫಂಗಲ್ ಇನ್ಫೆಕ್ಷನ್ ಅನ್ನು ನಿನ್ನ ಕೈಗೊಪ್ಪಿಸಿ ಕೊಡ್ತೇವೆ. ಈ ದಿನಮಾನಗಳಲ್ಲಿ COVID-19 ಕಡಿಮೆ ಆಗಿ ಉಂಟು ತಂದೆ, ಅದರ ಭಾರ ಕಡಿಮೆ ಆಗಿದೆ. ಅದಕ್ಕಾಗಿ ನಾವು ನಿನ್ನನ್ನು ಹೊಂದಿಸ್ತೇವೆ. ನಮ್ಮ ದೇಶದ ಎಲ್ಲ ಒಂದು ಸಹಾಯಕರಿಗಾಗಿ ಮತ್ತು ರಾಜ್ಯದ ಚೀಫ್ ಮಿನಿಸ್ಟರ್ಸ್ಗಳಿಗಾಗಿ ಮತ್ತು ನಮ್ಮ ಗವರ್ಮೆಂಟ್ನ ಪ್ರಧಾನಮಂತ್ರಿ ಮತ್ತು ಎಲ್ಲ ಒಂದು ಮಂತ್ರಿಗಳನ್ನು, ಉಪಮಂತ್ರಿಗಳನ್ನು ನಿನ್ನ ಕೈಗೊಪ್ಪಿಸಿ ಕೊಡ್ತೇವೆ. ನೀನೇ ಅವರೊಂದಿಗಿದ್ದು ಅವರಿಗೆ ಸಹಾಯಕನಾಗಿರು. ಅವರು ನಿನ್ನ ಒಂದು ಸೇವೆಯನ್ನು ಜನರಲ್ಲಿ ಮಾಡುವಂತೆ ಅವರಿಗೆ ಸಹಾಯ ನೀಡು. ತಂದೆ ದೇವರೇ, ನಮ್ಮ ಕರ್ನಾಟಕಕ್ಕಾಗಿ ಸಹ ಪ್ರಾರ್ಥಿಸ್ತೇವೆ. ಕರ್ನಾಟಕದಲ್ಲಿ ಅನೇಕರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿರುವಾಗ ಮತ್ತು ಅನೇಕರಿಗೆ ಈ ಒಂದು ಸೋಂಕು ರೋಗದಿಂದ ಆದಂಥ ಕಷ್ಟದಿಂದ ಅವರನ್ನು ಬಿಡಿಸಿದಿ, ಅವರಿಗೆ ಸಹಾಯ ನೀಡಿದಿ. ಅದಕ್ಕಾಗಿ ಸ್ತೋತ್ರ. ಕರ್ನಾಟಕದ ಎಲ್ಲ ರಾಜ್ಯದ ಜಿಲ್ಲೆಗಳಿಗಾಗಿ, ಹಳ್ಳಿಗಳಿಗಾಗಿ ಮತ್ತು ಅಲ್ಲಿರುವಂಥ ಎಲ್ಲ ಪೇಟೆಗಳಿಗಾಗಿ ನಿನ್ನ ಮುಂದೆ ಪ್ರಾರ್ಥಿಸ್ತೇವೆ. ಅವರೊಂದಿಗಿದ್ದು ಅವರಿಗೆ ಸಹಾಯ ನೀಡು ಮತ್ತು ಅಲ್ಲಿ ಕಷ್ಟಕ್ಕೆ ಒಳಗಾದ ಕುಟುಂಬಗಳನ್ನು, ಕ್ರೈಸ್ತರನ್ನು, ಸಭೆಗಳನ್ನು ನೀನು ಆಶೀರ್ವದಿಸು. ಸೇವೆ ಮಾಡುವಂಥ ಎಲ್ಲ ಥರದ ಜನರನ್ನು ನಿನ್ನ ಕೈಗೊಪ್ಪಿಸಿ ಕೊಡುತ್ತೇವೆ. ಪರಿಶುದ್ಧ ಆತ್ಮನೇ, ನೀನು ನಮಗೆ ಮಾರ್ಗದರ್ಶನವನ್ನು ದಯಪಾಲಿಸು, ನಮಗೆ ಸಹಾಯ ನೀಡು. ನೀನೇ ನಮ್ಮ ಸಹಾಯಕನಾಗಿ ನಮ್ಮ ರಾಜ್ಯದಲ್ಲಿ ಅನೇಕರನ್ನು ಕಾಪಾಡಿದಕ್ಕಾಗಿ, ಅನೇಕರನ್ನು ಹಾಸ್ಪಿಟಲಿಂದ ಮನೆಗೆ ತಂದದಕ್ಕಾಗಿ ನಿನ್ನನ್ನು ಹೊಂದಿಸ್ತೇವೆ. ನಾವು ಸಭೆಯಾಗಿ ನಮ್ಮ ಸಭೆಗಳಿಗಾಗಿಯೂ, ಸಭಾ ಪಾಲಕರಿಗಾಗಿಯೂ, ಸಭಾ ಪಾಲನಾ ಸಮಿತಿಯ ಮೆಂಬರ್ಸ್ಗಾಗಿ ಸಹ ಪ್ರಾರ್ಥಿಸುವವರಾಗಿದ್ದೇವೆ. ಅವರೊಂದಿಗೆ ನೀರು ಅವರಿಗೆ ಸಹಾಯ ನೀಡಿ, ಅವರಿಗೆ ಬೇಕಾಗಿರುವಂತ ಎಲ್ಲಾ ಒಂದು ಸಹಾಯವನ್ನು ಒದಗಿಸಿಕೊಡು. ನಿನ್ನ ಮಾರ್ಗದರ್ಶನವನ್ನು ದಯಪಾಲಿಸು. ನಿನ್ನ ವಾಕ್ಯದ ಆಧರಣೆ, ಪರಿಶುದ್ಧಾತ್ಮನ ಬಲ ಶಕ್ತಿಯನ್ನು ನೀನು ಅವರಿಗೆ ಕೊಡು ತಂದೆ. ಅವರು ನಿಜವಾಗ್ಲೂ ಒಳ್ಳೆ ಸೇವೆ ಮಾಡುವಂತೆ ಸಭಾ ಪಾಲಕರ ಕುಟುಂಬ ಮಕ್ಕಳನ್ನು ಸಹ ಆರೋಗ್ಯ ಭಾಗ್ಯದಲ್ಲಿಟ್ಟು ನಡೆಸಬೇಕೆಂಬುದಾಗಿ ನಾವು ಕೇಳ್ತೇವೆ. ಮತ್ತು ಅನೇಕ ಸಭಾ ಪಾಲಕರನ್ನು ನಾವು ಕಳೆದುಕೊಂಡಿದ್ದೇವೆ ತಂದೆ. ಈ ಒಂದು ದಿನಮಾನಗಳಲ್ಲಿ ಅನೇಕರ ಕುಟುಂಬದಲ್ಲಿ ಇರುವಂತ ಕಷ್ಟ ಕಾರ್ಪಣ್ಯಗಳಿಗಾಗಿ ಮತ್ತು ಅವರಿಗೆ ಬೇಕಾಗಿರುವಂತ ಎಲ್ಲ ಔಷಧೋಪಚಾರಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಒಂದು ದಿನ ನಾವು ನಿನಗೆ ಸಭೆಯಾಗಿ ಎಲ್ಲರನ್ನು ನಿನ್ನ ಕೈಯಲ್ಲಿ ಇರಿಸಿ, ನಿನ್ನ ಒಂದು ಸಭೆ ನಿನಗಾಗಿ ಮತ್ತು ಸಭೆಯ ನಾಯಕರು, ಅದಕ್ಕಿರುವಂತ ಜಿಲ್ಲಾ ಮೇಲ್ವಿಚಾರಕರು,
ಬಿಷಪ್ರು ಅವರ ಕುಟುಂಬಗಳನ್ನು ನೀನು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ವಿಶ್ವಕ್ಕಾಗಿ ಪ್ರಾರ್ಥಿಸ್ತೇವೆ ತಂದೆ. ಇಸ್ರಾಯೇಲ್ ಪ್ಯಾಲೆಸ್ತೈನ್ ಅಲ್ಲಿ ಆದ ಸಂಧಾನಕ್ಕಾಗಿ ನಾವು ಹೊಂದಿಸುವವರಾಗಿದ್ದೇವೆ. ಅಲ್ಲಿ ಶಾಂತಿಯನ್ನು ಸ್ಥಾಪಿಸುವಾತನು ನೀನೊಬ್ಬನೇ. ಇಸ್ರಾಯೇಲರಿಗೆ ಬೇಕಾಗಿರುವಂತ ಆ ತಾಳ್ಮೆ, ಆ ಮನೋಭಾವನೆಯನ್ನು ಕೊಟ್ಟಿದ್ದಿ. ಅವರು ವಿನಾಶಕ್ಕೆ ಎಳೆಯದಂತೆ ಎಲ್ಲರನ್ನು ನಿನ್ನ ರಾಜ್ಯದ ಕಡೆಗೆ ತಿರುಗಿಸುವಂತೆ ಅವರನ್ನು ಸಹಾಯಕ್ಕೆ ಒಪ್ಪಿಸಿಕೊಡುವವರಾಗಿದ್ದೇವೆ. ನಿನ್ನ ಸಹಾಯವಿಲ್ಲದೆ ಈ ದೇಶದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಪ್ಯಾಲೆಸ್ತೈನರು ಸಹ ಅವರು ಶಾಂತಿ ಸೌಹಾರ್ದತೆಯಿಂದ ಜೀವಿಸಲು ಇಸ್ರಾಯೇಲರು ಕೊಡುವಂತ ಎಲ್ಲಾ ಸಹಾಯವನ್ನು ಪಡೆಯುವಂತೆ ಅವರಿಗೆ ಸಹಾಯ ನೀಡು. Eternal God, we come before thee for the world peace. We thank you for the truce that has come between Israel and Palestine. The warlike situation has simmered down. Father, we pray that the hatred and all that is there in the country, you remove that and give them the grace so that they can coexist and they live in peace and bring peace to the region and to many people. We submit the world leaders and the Christian leaders into your loving care, those who have worked out this peaceful solution. Lord, let there be your kingdom come upon this place and let your peace rule this land. Father God, we also pray that many countries are faced with the COVID-19 and now the relaxation has come in and they have been opening up. We commit them all into your loving care. We praise you. We thank you, Lord, for all those who have opened up their country for even for business and other trade and transport. You be with these nations and bless them. We also commit all our church members, Lord, especially those who are having fever, those who do not have any infection, but still we commit them all into your loving care. We pray for those who have been suffering, who have been recuperating, and those who have received medical attention. And we pray that you be with them and bless them with your healing hand, and bless especially the families of our church who are under treatment. And we know that you would bless them and help them, Lord, to come out of that. Last week you have heard our prayer. We thank you for Nirmalaya. We thank you, Lord, for his life, and you have brought him home and continue to bless him with health and strength, and help Amma and all those church members to lift up Nirmalaya in your presence. We also pray for all the other members who are having fever, those who are having the symptom, and those who do not have symptoms, Lord. We commit them all into your loving care. Be with them and bless them. We give you all the glory for helping our church members to recover completely and glorify your name. We come before thee, Lord, at this time. We pray to be with us as we worship you on this Pentecost day, and let this Spirit of the Lord guide us, help us to worship. And we commit all of our worshippers, those who are online and those who watch later. Let our lives be helpful lives upon this earth as Christians, giving you all the glory, honor, and praise for being with us and listening to us. We ask all these things in the blessed name of our Lord and Savior Jesus Christ, who taught us to say together when we pray. Our Father, who art in heaven, hallowed be thy name. Thy kingdom come, thy will be done on earth as it is in heaven. Give us this day our daily bread. Forgive our trespasses as we forgive those who trespass against us. Lead us not into temptation, but deliver us from evil. For thine is the kingdom, the power, and the glory, forever and ever. Amen. ಆರಾಧನೆಯಲ್ಲಿ ಸಭಿಕರಿಗೆ ತಿಳಿಸಬೇಕಾದಂತ ಪ್ರಕಟಣೆ. Announcements for the church are as follows. Next Sunday service will be at 8:30 a.m. That will be online worship service. ನಾವು ಮುಂದಿನ ವಾರ ಯಥಾ ಪ್ರಕಾರ ನಾವು ದೂರವಾಣಿಯ ಮುಖಾಂತರ ಸಭೆಯ ಒಂದು ಆರಾಧನೆ ಝೂಮ್ ಲಿಂಕ್ ಅಲ್ಲಿ, ಮತ್ತು ಅದಾದ ಮೇಲೆ ಆ ಒಂದು ರೆಕಾರ್ಡೆಡ್ ಇದು ಆರಾಧನೆ ನಾವು ಯೂಟ್ಯೂಬ್ ಅಲ್ಲಿ ಹಾಕ್ತೇವೆ. ದಯಮಾಡಿ ಅದನ್ನು ಎಲ್ಲರೂ ನೋಡಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಆರ್ ಆನ್ಲೈನ್ ಸರ್ವಿಸಸ್ ವಿಚ್ ಆರ್ ಪ್ರೀ ರೆಕಾರ್ಡೆಡ್ ಆರ್ ರೆಕಾರ್ಡೆಡ್ ಲೇಟರ್, we want you to watch on YouTube, which is available. The link is available, RMMKCC at youtube.com. Please go there and seek God's help. We would like to
thank all the pastorate committee members. Last Sunday, we were able to have our pastorate committee meeting from 11 onwards, and we thank God for helping us to help so many people in this pandemic. God has helped our WSCS, our members, and many friends who have stood with us and helped us. Friends, I just want to share, we are giving our church, poor families or widows, financial help, and also we have given it to people who needed medical help, people who need assistance. Many we have given, and the tabulation, when I was preparing yesterday to report it to the district superintendent, we have given in this 1 year, 5 months, about 2 lakh, about over and above 2,50,000 rupees. And we want to encourage you, please contribute to help the poor and the needy and those who want medical help and other help. So keep this in mind and help the church to receive Sunday offering, tithe, and contributions regularly on weekly basis. Upcoming birthdays, as per the month of May, 23rd today, Mr. Bhaskar Badigya, 24th, Cynthia E. Albanwa, Sharon Leona Sheikh, 26th, Jonathan David, Lalita Samuel David, Sophia Sunita David, 28th, Austin Emmanuel Kundar, Colvin Ivor or Mabin, Christine Sunil Alan, 29th, Aryan Subir Frederick, Mahima Daniels, Praveen Jatina Zaina Shina Sheikh. Upcoming wedding anniversaries, Madhave Dinagalu, 23rd, Colin Amal and Sandra Emmanuel, 24th, Jitendra and Rashi Gigade, Joseph Emmanuel Amana and Jaya Janet Amana, 25th, Stephen Kotian, Pratibha Kotian, 27th, Uday Banu and Sulochana Sampath Mitra, 28th, Rajesh Kumar and Preeti Samson Kumar. ಇದು ದೇವರ ಆರೋಗ್ಯದಲ್ಲಿ ಇಟ್ಟು ದೇವರು ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ನಾವು ಈ ಒಂದು ಸಭಿಕರನ್ನು ಹೊಂದಿಸುವವರಾಗಿದ್ದೇವೆ. ದೇವರು ಅವರನ್ನು ಆಶೀರ್ವದಿಸಲಿ, ಅವರಿಗೆ ಆರೋಗ್ಯ ಭಾಗ್ಯ ನೀಡಲೆಂಬುದಾಗಿ ಪ್ರಾರ್ಥಿಸ್ತೇವೆ. ಮದುವೆ ದಿನಕ್ಕಾಗಿ ಸಹ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ನಮ್ಮ ಆನ್ಲೈನ್ ಪೇಮೆಂಟ್ಗಾಗಿ these are the details of our bank, Union Bank of India Charitable Religious Trust of MRC Robinson MMKCC, that is Methodist Robinson Memorial Methodist Canary Central Church. Account number, you can see it, 316402010869982. IFSC code UBIN 0531642. Branch Clare Road, Baikala. ಪ್ರಾರ್ಥನೆ ಮಾಡಿಕೊಳ್ಳುವ. Let us pray. Thank God for keeping us in His will, and God has blessed. After that, anyone can read the Old Testament and New Testament reading for this morning. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ತಂದೆಯ ದೇವರೇ, ವಿಶೇಷವಾಗಿ ನಿನ್ನ ಒಂದು ಆಶೀರ್ವಾದ ನಮ್ಮ ಮೇಲಿರಬೇಕೆಂಬುದಾಗಿಯೂ ನಮ್ಮಲ್ಲಿ ನಿನ್ನ ಒಂದು ಹೆಸರು ಮಹಿಮೆ ಹೊಂದಬೇಕೆಂಬುದಾಗಿ ನಮ್ಮನ್ನು ಈ ಲೋಕದಲ್ಲಿಟ್ಟಿದ್ದೀ. ಅದಕ್ಕಾಗಿ ಸ್ತೋತ್ರ. ನಿನ್ನ ಒಂದು ಆಶೀರ್ವಾದ ನಮ್ಮ ಮೇಲಿರಲಿ. ನಮಗೆ ಬೇಕಾಗಿರುವಂತಹ ಎಲ್ಲಾ ಒಂದು ದಿನದ ಆಶೀರ್ವಾದ, ಈ ವರ್ಷದ ಆಶೀರ್ವಾದ, ಮದುವೆ ದಿನ, ಹುಟ್ಟು ಹಬ್ಬದ ದಿನ ಮಾಡುವಂತ ನಮ್ಮ ಸಭಿಕರನ್ನು ನಿನ್ನ ಕೈಗೊಪ್ಪಿಸಿ ಕೊಡುತ್ತೇವೆ. ನೀನು ಅವರೊಂದಿಗಿರು, ಅವರ ಕುಟುಂಬ ಮಕ್ಕಳನ್ನು ನೀನು ಆಶೀರ್ವದಿಸು. ಅವರಿಗೆ ಬೇಕಾಗಿರುವಂತ ಎಲ್ಲಾ ಆಶೀರ್ವಾದಗಳನ್ನು ಒದಗಿಸಿಕೊಡು. ನೀನೇ ನಮ್ಗೆ ಸಹಾಯ ನೀಡಿದಂತ ದೇವರು, ನೀನು ಇನ್ನು ಮುಂದೆ ಹೆಚ್ಚಾಗಿ ನಮ್ಗೆ ಸಹಾಯ ನೀಡಿ ನಮಗೆ ಬೇಕಾಗಿರುವಂತ ಎಲ್ಲಾ ವರದಾನಗಳನ್ನು ನಮ್ಮ ಸಭಿಕರ ಮೇಲೆ ಇಟ್ಟು ಅವರ ದಿನ ಪರಿಶುದ್ಧ ದಿನವಾಗಲಿ. ಅವರ ದಿನ ನೀನು ಕೊಟ್ಟಂತ
ಈ ಒಂದು ಆಶೀರ್ವಾದಕ್ಕೆ ಅವರು ನಿನಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿ ನಿನಗಾಗಿ ಬಾಳಿ ಬೆಳಗುವಂತೆ ಅವರನ್ನು ಆಶೀರ್ವದಿಸಬೇಕೆಂಬುದಾಗಿ ಈ ಎಲ್ಲಾ ಸಭಿಕರನ್ನು ಅವರ ಹೆಸರುಗಳನ್ನು ಅವರ ಮದುವೆ ದಿನ ನಿನ್ನ ಕೈಗೊಪ್ಪಿಸಿ ಕೊಡುತ್ತಾ ಈ ಪ್ರಾರ್ಥನೆ ಯೇಸು ಕ್ರಿಸ್ತನಿಗಾಗಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. One name I have missed out. 24th, Leon Gleason and Suman Margaret Mabin, 24th of May. May God help them also. Bible reading for this morning is taken from Old Testament, Ezekiel chapter 3, verse 10 to 17. Anyone can read. Today's first scripture reading is taken from the Old Testament, Ezekiel chapter 3 verses 10 to 17. ಈ ದಿವಸ ನೇಮಕವಾದ ಮೊದಲನೇ ಪಾರಣ ಪಾಠದ್ದು ಹಳೆ ಒಡಂಬಡಿಕೆಯಲ್ಲಿ ಎಜ್ಕೇಲನು 3ನೇ ಸಂಧಿ ವಚನ 10ರಿಂದ 17. ಎಜ್ಕೇಲ 3 ವಚನ 10ರಿಂದ 17. ಇದಲ್ಲದೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ನಾನು ನಿನಗೆ ನುಡಿಯುವ ಮಾತುಗಳನ್ನೆಲ್ಲ ಕಿವಿಯಿಂದ ಕೇಳಿ ಹೃದಯದಲ್ಲಿಟ್ಟುಕೋ. ಸೆರೆಯಾಗಿರುವ ನಿನ್ನ ಸ್ವಜನರ ಬಳಿಗೆ ಹೋಗಿ ಅವರು ಕೇಳಿದರೂ ಕೇಳದೆ ಹೋದರೂ ಅವರನ್ನು ಪ್ರಬೋಧಿಸಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ ಎಂದು ಅವರಿಗೆ ಸಾರು. ಪ್ರವಾದಿಯು ತನ್ನ ಉದ್ಯೋಗ ಸ್ಥಳಕ್ಕೆ ಸೇರಿತು. ಆಮೇಲೆ ದೇವರಾತ್ಮವು ನನ್ನನ್ನು ಎತ್ತಿಕೊಂಡು ಹೋಗಲಾಗಿ ಮಹಿಮೆಯಿಂದ ಕೂಡಿದ ಯೆಹೋವನಿಗೆ ಆತನ ವಾಸಸ್ಥಾನದಲ್ಲಿ ಸ್ತೋತ್ರವಾಗಲಿ ಎಂಬ ಮಹಾಶಬ್ದವು ನನ್ನ ಹಿಂದೆ ಬರಬರನೆ ಕೇಳಿಸಿತು. ಜೀವಿಗಳ ರೆಕ್ಕೆಗಳು ಒಂದಕ್ಕೊಂದು ಬಡಿದಾಡುವ ಸಪ್ಪಳ, ಅವುಗಳ ಪಕ್ಕದಲ್ಲಿ ಗರಗರನೆ ತಿರುಗುವ ಚಕ್ರಗಳ ಸದ್ದು, ಹೀಗೆ ಬಿರ್ರನ್ನುವ ಮಹಾಶಬ್ದವು ನನ್ನ ಕಿವಿಗೆ ಬಿತ್ತು. ದೇವರಾತ್ಮವು ನನ್ನನ್ನು ಎತ್ತಿಕೊಂಡು ಹೋಯಿತು. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ತುಂಬಾ ಪರವಶನಾಗಿದ್ದು ವ್ಯಥೆಗೊಳ್ಳುತ್ತಾ ಮನಸ್ತಾಪ ಪಡುತ್ತಾ ನಡೆದೆನು. ಆಗ ಸೆರೆಯಾಗಿ ಒಯ್ಯಲ್ಪಟ್ಟು ಕೇಬಾರ್ ನದಿಯ ಹತ್ತಿರ ತೇಲ್ ಅಬೀಬಿನಲ್ಲಿ ವಾಸವಾಗಿದ್ದವರ ಬಳಿಗೆ ಬಂದು ಅವರು ಕೂತಿದ್ದ ಸ್ಥಳದಲ್ಲಿಯೇ ಕೂತುಕೊಂಡೆನು. 7 ದಿವಸ ಅಲ್ಲೇ ಅವರ ಮಧ್ಯದಲ್ಲಿ ಸ್ತಬ್ಧನಾಗಿ ಇದ್ದು ಬಿಟ್ಟೆನು. 7 ದಿವಸಗಳಾದ ಮೇಲೆ ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ದೇವರಿ ಪರಿಶುದ್ಧ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮದ ಲಾಭಕ್ಕಾಗಿ ಆತನ ನಾಮದ ಮಹಿಮೆಗಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು ಸಿಸ್ಟರ್ ಹೆಲೆನ್. ಓದಿದ ಭಾಗಕ್ಕಾಗಿ. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಕೃತ್ಯಗಳು 2, 1-4. Acts of the Apostle, chapter 2. Acts chapter 2 verses 1 to 4. Acts chapter 2 verses 1 to 4. Now when the day of Pentecost had fully come, they were all with one accord in one place. And suddenly there came a sound from heaven, as of a rushing mighty wind, and it filled the whole house where they were sitting. Then there appeared to them divided tongues as of fire, and one sat upon each of them. And they were all filled with the Holy Spirit and began to speak with other tongues as the Spirit gave them utterance. May the Lord add his blessing on his words. Amen. Thank you, Asha Karkad. Right, Asha? Thank you for the reading. God bless. ನಾವು ದೇವರ ವಾಕ್ಯವನ್ನು ನಮ್ಮ ಲಾಭಕ್ಕಾಗಿ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನಾವೆಲ್ಲರೂ ಹಾಡಿಕೊಳ್ಳುವಂತ ಹಾಡು ಬ್ರೀದ್ ಆನ್ ಮೀ ಓ ಬ್ರೆತ್ ಆಫ್ ಗಾಡ್. ಇದನ್ನ ನಾವು ಒಟ್ಟಾಗಿ ಹಾಡಿಕೊಳ್ಳುವ. ನನ್ನ ಮೇಲೆ ಕರ್ತನಾದ ದೇವರ ಉಸಿರು ಬರಲೆಂಬುದಾಗಿ ನಾವು ಹಾಡಿಕೊಳ್ಳುವ. ಬ್ರೀದ್ ಆನ್ ಮೀ ಓ ಬ್ರೆತ್ ಆಫ್ ಗಾಡ್.
Breathe on me, breath of God. Fill me with life anew, that I may love what thou dost love, and do what thou wouldst do. Breathe on me, breath of God, until my heart is pure, until with thee I will one will to do and to endure. Breathe on me, breath of God, till I am wholly thine, until this earthly part of me glows with thy fire divine. Breathe on me, breath of God, so shall I never die, but live with thee the perfect life of thine eternity. ದೇವರ ವಾಕ್ಯದಿಂದ ಓದಿದಂಥ ಭಾಗದಲ್ಲಿ ನೋಡುವಾಗ ಪೆಂತಿಕೋಸ್ಟ್ ಹಬ್ಬವನ್ನು ನಾನು ಎಜಿಕೇಲ್ನ ಪುಸ್ತಕ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯವನ್ನು ಓದುವಾಗ ನನಗೆ ಇದು ಜ್ಞಾಪಕವಾಯಿತು. As I was meditating on Ezekiel chapter 2 and Ezekiel chapter 3, and also looking at Pentecost, the day when Jesus promised that on the 50th day after his resurrection, that promise came. And today I was looking at it and why God anointed the church with this blessing. ಈ ಒಂದು ಆಶೀರ್ವಾದ ದೇವರು ಯಾಕೆ ಕೊಟ್ಟ? I am reading verse 14 of Ezekiel chapter 3. ದೇವರಾತ್ಮನು ನನ್ನನ್ನು ಎತ್ತಿಕೊಂಡು ಹೋಯಿತು. ನಾನು ಯೆಹೋವನ ಹಸ್ತ ಸ್ಪರ್ಶದಿಂದ ತುಂಬಾ ಪರವಶನಾಗಿದ್ದು ವ್ಯತ್ಯಗೊಳ್ಳುತ್ತಾ ಮನಸ್ತಾಪ ಪಡುತ್ತಾ ನಡೆದೆನು. If you look at verse 14, it says the hand of God was upon me. The hand of God upon me. What comes to your mind when you say somebody lays hand upon your life? ನಿಮ್ಮ ಒಂದು ಜೀವಿತದಲ್ಲಿ ಬೈಬಲ್ ಟಾಕ್ಸ್ ಅಬೌಟ್ ಆರ್ಡಿನೇಷನ್. ಆರ್ಡಿನೇಷನ್ಸ್ ಗೊತ್ತುಂಟು. ಆರ್ಡಿನೇಷನ್ ನಮ್ಮ ಒಂದು ಸೇವೆಗಿಂತ ಮುಂಚೆ ಒಂದು ಇಂಪ್ರೆಸಿವ್ ಆರ್ಡಿನೇಷನ್ ರೀಜನಲ್ ಕಾನ್ಫರೆನ್ಸ್ ಅಲ್ಲಿ ಆಗ್ತದೆ. ಆ ಒಂದು ಆರ್ಡಿನೇಷನ್ ಸರ್ವಿಸ್, ಆ ಒಂದು ದೀಕ್ಷೆ ಎಜಿಕೇಲನಿಗೆ ಆದದ್ದನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡುವವನಾಗಿದ್ದೇನೆ. The servant of God was led by God to a place where he went. The place is given here. ಅಲ್ಲಿ ನಾವು ನೋಡ್ತೇವೆ ಯಾವ ಸ್ಥಳಕ್ಕೆ ಹೋದ ಎಂಬುದಾಗಿ 15ನೇ ವಚನ. ಆಗ ಸೆರೆಯಾಗಿದ್ದು ಒಯ್ಯಲ್ಪಟ್ಟು ಕೇಬಾರ್ ನದಿಯ ಹತ್ತಿರ ತೆಲ್ ಅಬೀಬಿನಲ್ಲಿ ವಾಸವಾಗಿದ್ದ ಅವರ ಬಳಿಗೆ ಬಂದು ಅವರು ಕೂತಿದ್ದ ಸ್ಥಳದಲ್ಲೇ ಕೂತುಕೊಂಡೆನು. 7 ದಿವಸ ಅಲ್ಲೇ ಅವರ ಮಧ್ಯದಲ್ಲಿ ಸ್ತಬ್ಧನಾಗಿ ಬಿಟ್ಟೆನು. See here, after ordination, God sends him to a church or a pastorate or a people. It is called Tel Aviv, a place where he has to go and remain in silence among the people, and the role of a servant was given to him. The first part, ordination ritual or ordination, is done to prepare servant leader, and he goes
into among the people of God. And what happened? ಅಲ್ಲಿ ಹೋಗಿ ಸೇವೆ ಮಾಡುವಾಗ ಆತನು ಕರೆದಂತ ಒಂದು ದಿನ, ಆತನಿಗೆ ಆದಂತ ದೀಕ್ಷೆ, ಆತನು ಮಾಡಬೇಕಾಗಿದ್ದಂತ ಸೇವೆ, ಆತನು ಜನರ ಮಧ್ಯದಲ್ಲಿ ಯಾಕೆ ಹೋಗಿ ಕೂತ? Why do you think? Why did he go among the common people? See, ordination will not classify us as a A-class citizen and people as B-class citizen. God sent him among the people. Identify with the people. Be with the people. Today, friends, many of us, we have classified. I'm from service, servant of God. I'm doing this, I'm doing that. You all be second class or B-class citizens. In a very real sense, every believer is a ordained priest of God. And we should recognize that we should not classify into two groups. First, when you believed in Jesus, your life has become God's blessing to go among the people, sit among the people, work among the people. ಇಲ್ಲಿ ನೋಡಿರಿ, ಜನರ ಮಧ್ಯೆ ಹೋಗಿ ಜನರ ಮಧ್ಯದಲ್ಲಿ ಕುಳಿತುಕೊಂಡು ಜನರಲ್ಲಿ ಸೇವೆ ಮಾಡುವಂತ ಒಂದು ಮನೋಭಾವನೆ ದೇವರು ಎಜಿಕೇಲನಿಗೆ ಕೊಡ್ತಾನೆ. Same thing happened in the day of Pentecost. When people were there, when people were there on the day of Pentecost in the upper room, we read that there were not only 12 disciples, there were other 108 people, total 120 people were there on the day of Pentecost. What happened? God set them higher places. God gave them a classification. No, they were with the people. They worked among the people. And today, practicing your faith where you are placed by God. ನೀನು ಎಲ್ಲಿ ದೇವರು ನಿನ್ನನ್ನು ಇಡ್ತಾನೆ ಅಲ್ಲಿ ನೀನು ಸೇವೆ ಮಾಡಬೇಕು. Some function as brick makers, some plant the corn, some water the plant, some rock the cradle, some prepare the meal, some go to school and teach, some repair cars. All of these people are chosen by God because they are believers and they have a special calling in their occasion, in their service. They are God's servants. Today, world needs such people. The day of Pentecost reminds us, practice your faith where God has placed you, among the people. ದೇವರು ನಿಮ್ಮಲ್ಲಿ ಮಾಡುವಂತ ಒಂದು ಮಹತ್ ಕಾರ್ಯ ಏನಂದ್ರೆ, ನಿಮ್ಮನ್ನು ಆರಿಸಿಕೊಂಡಾತನು, ನಿಮ್ಮನ್ನು ಅಭಿಷೇಕಿಸಿದಾತನು, ನಿಮ್ಮನ್ನು ದೀಕ್ಷೆಗೆ ಕೊಟ್ಟಾತನು ಜನರ ಮಧ್ಯದಲ್ಲಿ ಕಳಿಸುವಾತನಾಗಿದ್ದಾನೆ. So every believer, we have a special calling. We have to serve God where we are. Where we are. Ordination gives us a special strength because it's a special way of equipping us and making us acutely aware of our responsibilities to practice our faith where we are. Are we doing this? Are we doing this? God has placed you in this church. God has placed you in this home, in your family. God has given you this, and we have to think about it. He has equipped us by the power of the Holy Spirit. So the hand of God in the ordination of Ezekiel, the hand of the Lord was strong upon him. The first point, I just want to say, where God places his hand, that means he gives us his hand is a symbol of his spirit. Where 2 or 3 gathered in my name, I am there in their midst. And Jesus also said, when I go, I will send you an helper who comes and remains with you always wherever you go. And therefore, Ezekiel chapter 3 verse 14, the hand of God is the Spirit of God.
both represent the same thing. It's a mystery, friends. Many we don't know whether I have hand of God upon me. As a pastor, I should realize that the hand of God is upon me. The meaning is that breath of God or the Holy Spirit is with our lives, within our lives. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಪರಿಶುದ್ಧ ಆತ್ಮನು ಆ ಒಂದು ಪ್ರವಾದಿಯ ಮೇಲೆ ಬಂದಾಗ ಆತನ ಕೈ ಭಾರವಾಗಿತ್ತು, ಆತನ ಮೇಲಿದ್ದಾಗ ಆತನಿಗೆ ದುಃಖವಾಯಿತು, ಆತನಿಗೆ ವ್ಯಥೆ ಆಯಿತು, ಆತನು ಸೆರೆಯವರಲ್ಲಿದ್ದ ಜನರ ಬಳಿಗೆ ಕಳಿಸಲ್ಪಟ್ಟನು. The hand of God is the breath of God. The breath of God was upon me, he says, and said Ezekiel had some unspeakable, wonderful experiences. Going and sitting there for 7 days without speaking is an experience. God was teaching him, you are not special. You are among the people. You identify with the people. Today, pastors, teachers, Bible scholars, do we identify with the people? Hand of God enables us this humility. ಇದು ನಮ್ಮ ಮಧ್ಯದಲ್ಲಿ ಬರ್ತದೆ. ಆಗ ಆತನ ಏನ್ ಮಾಡ್ತಾನೆ, ಎಜಿಕೇಲನು ಈ ರೀತಿಯಾಗಿ ಹೇಳ್ತಾನೆ, so the spirit lifted me up, took me away, I went in bitterness, in the heat of my spirit, but the hand of God was strong upon me. When you are among the people, God would lead you. If you sit aloof, if you sit doing things like a corporate world, friends, there is no God's hand. ಅಲ್ಲಿ ದೇವರ ಕೈ ನಮ್ಮ ಮಧ್ಯದಲ್ಲಿ ಇರುವುದಿಲ್ಲ. ಆತನು ತಗ್ಗಿಸಲ್ಪಟ್ಟಾಗ, ಆತನು ಜನರ ಮಧ್ಯದಲ್ಲಿ ಇರುವಾಗ ಆತನ ಒಂದು ಹಸ್ತ ಒಬ್ಬ ಪ್ರವಾದಿ ಮೇಲಿದ್ದಾಗ ಈಗ ಬಲವಾಗಿತ್ತು. Even in the Pentecost, day of Pentecost, when the wind blew, what was the sound? The sound of the wind was very loud, and the fire of tongues came upon the disciples, and they were among the people. God wants all of his children to learn that he is also with us in the times of boredom, in the times of pressure, in the times of suffering, in the times of pandemic, in the times of death, in the times of mourning. He's with us. The hand of God is with us. In your agony, God is with you. In your happiness, God is with you. In your travel, God is with you. In your work, God is with you. The hand of God come to rest upon Ezekiel and Ezekiel's performance. ಎರಡನೇದಾಗಿ ನಾವು ನೋಡುವ ಅದೇ ಒಂದು ವಾಕ್ಯದಲ್ಲಿ, if you read verse 15, ಆಗ ಸೆರೆಯಾಗಿ ಒಯ್ಯಲ್ಪಟ್ಟ ಕೇಬಾರ್ ನದಿಯ ಹತ್ತಿರ ತೇಲ್ ಅಬೀಬಿಯಲ್ಲಿ ವಾಸವಾಗಿದ್ದವರ ಬಳಿಗೆ ಬಂದು ಅವರು ಕೂತಿದ್ದ ಸ್ಥಳದಲ್ಲೇ ಕೂತುಕೊಂಡೆನು. 7 ದಿವಸ ಆದ ಮೇಲೆ ಅವರ ಮಧ್ಯದಲ್ಲಿ ಸ್ತಬ್ಧನಾಗಿ ಇದ್ದು ಬಿಟ್ಟೆನು. 7 ದಿವಸಗಳಾದ ಮೇಲೆ ಯೆಹೋವನ ಆ ಮಾತನ್ನು ನನಗೆ ದಯಪಾಲಿಸಿದನು. What is that? After waiting on the Lord's word came to Ezekiel. Now he says, Ezekiel, I am with you. Get up, go among the people, and I will make you someone. And here he says, did Ezekiel's personality match his task? ಆತನ ಒಂದು ಕೆಲಸ ಆತನಿಗೆ ಇದ್ದಂತ ಮನುಷ್ಯತ್ವಕ್ಕೆ ಹೋಲಿಕೆ ಆಗಿತ್ತ? How did he relate to those people to whom God sent him to preach and to minister? How did he do it? Did he do it with a high pedestal? You have to think about it. We must remember that God had called Ezekiel to serve as a preacher, pastor of a lonely, frightened, depressed, disillusioned group of Hebrews in exile. Situation ಹೀಗೆ ಉಂಟು. ಅಲ್ಲಿ ವಲಸೆ ಹೋದಂತ ಇಬ್ರಿಯರ ಮಧ್ಯದಲ್ಲಿ ಆತನು ಸೇವೆ ಮಾಡಬೇಕಿತ್ತು. ಅವರು ಭಯಪಟ್ಟವರಾಗಿದ್ದರು, ಅವರೊಬ್ಬಂಟಿಗರಾಗಿದ್ದರು, ಅವರಲ್ಲಿ ಬಹಳಷ್ಟು ಜಿಗುಪ್ಸೆ ಇತ್ತು. ಅವರ ಮಧ್ಯದಲ್ಲಿ ಸೇವೆ ಮಾಡಬೇಕಿತ್ತು.
And these people were frustrated, bewildered, bitter people. And these people were chosen people through whom God intended to work out his purposes for the salvation of mankind. Today we see that. Verse 17, ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರನಾಗಿ ನೇಮಿಸಿದ್ದೇನೆ. What is his first duty? He says that he has also some shortcoming, and he was among the people. He was not eligible to be called prophets because there was nothing to be identified as a special man. He was also in exile. He was also going through bitterness. He was also frustrated. He was bewildered. He was bitter. And within all this, his limitations, it gives hope that God can use us in spite of all our situations and all our limitations. ನಮಗಿರುವಂತ ಸಾಧಾರಣವಾದಂತ ಮನೋಭಾವನೆ ಮತ್ತು ಕಷ್ಟಗಳಲ್ಲಿ ದೇವರು ನಮ್ಮನ್ನು ಉಪಯೋಗಿಸ್ತಾನೆ. Even in this pandemic, God would use us for glory of his kingdom. One hand, Ezekiel was experienced and his soul soared into the state of unbound ecstasy we saw last Sunday. The glory he saw, the majesty he saw, the mighty wind he saw, the light he saw. In that storm, he found God. ನಮ್ಮ ಒಂದು ಕಷ್ಟದಲ್ಲಿ, ನಮ್ಮ ಒಂದು ಬಿರುಗಾಳಿಯಲ್ಲಿ, ನಮ್ಮ ಒಂದು ಇರುವಂತ ಹೆದರಿಕೆಯಲ್ಲಿ ದೇವರನ್ನು ಕಂಡುಕೊಂಡ. But the other extreme, the evidence all around him indicated failure, weak, powerless, sickness, suffering, despair. In all this, he says, I am with you. My hand is with you. ಆತನು ತಿಳಿದುಕೊಂಡ, ಯಾವಾಗ ದೇವರು ನನ್ನ ಕೂಡ ಮಾತನಾಡ್ತಾನೆ, ಯಾವಾಗ ದೇವರ ಚಿತ್ತ ನಾನು ಮಾಡ್ತೇನೆ, ಯಾವಾಗ ದೇವರು ನನ್ನನ್ನು ನಡೆಸ್ತಾನೆ, ಏನಾಗ್ತದೆ? ನನ್ನ ಜೀವಿತ ಒಳ್ಳೆದಾಗ್ತದೆ. ರಿಮೆಂಬರ್ ದಿಸ್. ಆತನು ನನ್ನನ್ನು ಅಭಿಷೇಕ ಮಾಡಿದ ಮೇಲೆ, ನನ್ನನ್ನು ಜನರ ಮಧ್ಯದಲ್ಲಿ ಕಳಿಸಿದ ಮೇಲೆ, ಆತನು ನನ್ನ ಕೂಡ ಇದ್ದು ನನ್ನನ್ನು ನಡೆಸುವ ಆತನಾಗಿದ್ದಾನೆ. ಅದಕ್ಕೆ ನಾವು ಹೇಳ್ತೇವೆ, ಜೆರುಸಲೇಮ್, ನಿನ್ನ ಮನೆ ನಿನ್ನ ಜೆರುಸಲೇಮ್, ನಿನ್ನ ಸಭೆ ನಿನ್ನ ಜೆರುಸಲೇಮ್. ಹೇಗೆ ಉಂಟು ನಮ್ಮ ಸ್ಥಿತಿ? ಹೇಗೆ ಉಂಟು? Ezekiel realizes that the faith that God has given him is more than just personal selfish thing to carry him through the rough days ahead. He said, Lord, when you are with me, I can go through this difficult situation. This experience, these people who are hard-hearted, who are stiff-necked, who are rebellious, who are sinful, and I'm going to teach them. And that is the strength and courage. He said, I will do it. What did he say? You go. Verse 18. ಏನಂತ ಹೇಳ್ಬೇಕು? ಹೀಗಿರಲು ನನ್ನ ಬಾಯಿಂದ ಹೊರಡು ಮಾತು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. Warn them. You have to warn them. Verse 17, I am reading again. ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರನಾಗಿ ನೇಮಿಸಿದ್ದೇನೆ. I have made you. What is his job description? Watchman. Today we hear very much in political arena, in the church politics, in the social life. What is that? I will serve them. But here God has chosen him watchman. What is the work of the watchman unto the house of Israel? ಏನಂತ ಹೇಳ್ತಾನೆ? ನನ್ನ ಮಾತುಗಳು ನನ್ನ ಬಾಯಿಂದವೇ ಕೇಳಬೇಕು, ನೀನು ಬೇರೆಯವ್ರ ಹತ್ರ ಕೇಳಬಾರ್ದು. See, today we hear a lot of people preaching, but we have left the Bible to its own. Bible ಏನ್ ಹೇಳ್ತದೆ ಅದನ್ನು ಕೇಳಿರಿ. ನೀವು ದೇವರ ಮಾತನ್ನು ಕೇಳಿದೆಯಾದ್ರೆ, and it give them warning. ಅದರ ಮೂಲಕ ನಿನಗೇನು ಸಿಗ್ತದೆ? ಜನರನ್ನು ಎಚ್ಚರಿಸುವ ಸೌಭಾಗ್ಯ ಸಿಗ್ತದೆ. ವಾಚ್ ಟವರ್ಸ್ ನೋಡಿದ್ದೀರಿ ನೀವು? I have seen in Pune, when you go to the ammunition factory,
each of 100 meters, there are watchtowers, and there is a one security guard with a gun, and it is a fenced wall. Even then there is a watchtower. Why do they keep? So that the enemies do not come into the ammunition factory. In the same way, Babylon had a big city, and around the city, the wall was there. And in that, upon those walls, about 100 meters away, each post was a watchman's post. And here God made Ezekiel watchman. Watchman job is not easy. You have to be alert, you have to be quick, and your vision has to be right, your heart has to be right, and you should know when you, as a watchman, when you watch, ನೀನು ಆ ಒಂದು ಸೇವೆ ಮಾಡಬೇಕಾದ್ರೆ ಕಾವಲುಗಾರನು ಏನಾಗಿ ಎಚ್ಚೆತ್ತಿರಬೇಕು, ರಾತ್ರಿ ಹಗಲು ಕಾಯ್ಬೇಕು, ಆತನಿಗೆ ಬಲವಿರಬೇಕು. Watchman should be strong. You put a weak watchman at your gate, what happens? Anybody can push him away and go. And when we put watchman, we think twice. God must be thinking about us. You and I are the watchmen. ಆ ವಾಚ್ಮನ್ ಏನ್ ಹೇಳ್ತಾನೆ, ಬ್ಯಾಬಿಲೋನ್ ದೇಶದಲ್ಲಿ ಇರುವಂತ ಜನರನ್ನು ನೀನು ಕಾಯಬೇಕು. ನಿನ್ನ ಕೆಲಸ ಏನಂದ್ರೆ, ನೀನು ಅವರು ಹೋಗುವಾಗ್ಲೂ ಬರುವಾಗ್ಲೂ ಅವರನ್ನು ನೋಡ್ಬೇಕು, ಅವರಿಗೆ ನೀನು ಮಾರ್ಗದರ್ಶನ ಕೊಡಬೇಕು, ಸರಿಯಾದ ಕಡೆಗೆ ಹೋಗ್ಬೇಕಾದ್ರೆ ಸರಿಯಾಗಿ ನಡೆಸಬೇಕು. ಸಿ, ಹಿಯರ್ he gave him a job. It's a part of pastor's job. You look at it, pastors, preachers, we are watchmen in this world. We have to be alert, prayerful. And as a pastor, what did he do? He called the people to turn from evil to good. ನೀನು ಈ ಲೋಕದಲ್ಲಿರುವಂತ ಜನರನ್ನು ಕೆಟ್ಟದರಿಂದ ಒಳ್ಳೆದರ ಕಡೆಗೆ ತಿರುಗಿಸಬೇಕು. He needs to know when there is a dissension in the flock, and when false teachers are entering your wall, you have to protect it. Church, we have to realize this. So with the rugged sense of determination, what his head was made so strong, you know that ಆತನ ತಲೆ ನಾನು ಓದಿದಾಗ, ಆತನ ಒಂದು ಬಲ ಶಕ್ತಿ ನಾನು ನೋಡಿದಾಗ ಏನ್ ಹೇಳ್ತಾರೆ, 8ನೇ ವಚನದಲ್ಲಿ ನೋಡಿರಿ, ಅವರ ಕಠಿಣ ಮುಖಕ್ಕೆ ವಿರುದ್ಧವಾಗಿ ನಿನ್ನ ಮುಖವನ್ನು ಕಠಿಣ ಮಾಡಿದ್ದೇನೆ, ಅವರ ಹಣೆಗೆ ಪ್ರತಿಯಾಗಿ ನಿನ್ನ ಹಣೆಯನ್ನು ಗಟ್ಟಿ ಮಾಡಿದ್ದೇನೆ, ನಿನ್ನ ಹಣೆಯನ್ನು ಕಗ್ಗಲ್ಲಿಗಿಂತ ಕಠಿಣವಾಗಿ ವಜ್ರದಷ್ಟು ಕಠಿಣಪಡಿಸಿದ್ದೇನೆ. ಅವರ ದ್ರೋಹ ವಂಶದವರು, ಅವರಿಗೆ ಭಯಪಡಬೇಡ, ಅವರ ಬಿರು ನೋಟಕ್ಕೆ ಬೆಚ್ಚದಿರು. ಇದಲ್ಲದೆ ಆತನು ನನಗೆ ಹೀಗೆ ಹೇಳಿದ, ನರಪುತ್ರನೇ, ನಾನು ನಿನಗೆ ನುಡಿದ ಮಾತುಗಳನ್ನು ಕಿವಿಯಿಂದ ಕೇಳಿ ಹೃದಯದಲ್ಲಿಟ್ಟುಕೋ. When you eat God's word, when you keep God's word, your bones are strengthened. Watchman, watchwoman, are you in God's word? What happens in verse 3, chapter 3, verse 3? When he gave him the scroll of God's word, what happens? ನರಪುತ್ರನೇ, ನಾನು ಕೊಡುವ ಈ ಸುರುಳಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೋ ಎಂದು ಹೇಳಲು ಅದನ್ನು ತಿಂದು ಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು. God's word is honey. It's sweeter than the honey. Today people talk a lot of things about Bible, but they do not know the sweetness of the Bible. Many people read Bible, but they do not know how to pray, how to preach, how to witness. Why? What I'm saying, the job description, they do not understand. Watchman na kelsa, atana duty enandre, watchman knew what was going on in the world that he was living in. Church ಅಲ್ಲಿ ಏನಾಗ್ತದೆ, ಹೊರಗೆ ಏನಾಗ್ತದೆ, ಕಾವಲುಗಾರನಿಗೆ ತಿಳಿದಿರಬೇಕು. So with the rugged sense and determination, with the head strong and the mouth filled with God's word, he gives 4 examples. With these 4 examples, I will close. What is this? 4 individuals, Ezekiel's relationship as watchman,
Each of them I want to read. What he says, 18th verse. ನಾನು ದುಷ್ಟನಿಗೆ ಸತ್ತೆ ಸಾಯುವೆ ಎಂದು ನುಡಿಯುವಾಗ ನೀನು ಅವನನ್ನು ಎಚ್ಚರಿಸದೆಯೂ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಅವನಿಗೆ ಬುದ್ಧಿ ಹೇಳದೇ ಇದ್ದರೆ ಆ ದುಷ್ಟನು ತನ್ನ ಅಪರಾಧದಿಂದ ಸಾಯಬೇಕಾಗುವುದು. ಅವನ ಮರಣಕ್ಕೆ ನಿನಗೆ ಮುಯ್ಯಿ ತೀರಿಸ್ತೇನೆ. The first thing he said, if you fail to warn him, then I will require his blood at your hand. Terrible thing. Terrible thing. He talks about evil man, rebellious man, sinful man, whom the watchman fails to warn. He said, Janade, let him die. Friends, don't do that. When God gives us opportunity, tell people that God loves them. Tell your testimony that Christ has changed you. Christ has died for you on the cross of Calvary. He rose again. He gave his sacrifice, precious sacrifice on the cross, his life, and he rose again. He went to the Father after 40 days, and on the 50th day, he sent the Holy Spirit so that we will not fail to warn people around us. Second illustration of an evil man who will not listen. ನಾವು ಅಲ್ಲಿ ಬರೆದಿದೆ 19ನೇ ವಚನ, ನೀನು ಆ ದುಷ್ಟನನ್ನು ಎಚ್ಚರಿಸಿದ್ರು ಅವನು ತನ್ನ ದುಷ್ಟತನವನ್ನು ದುರ್ಮಾರ್ಗವನ್ನು ಬಿಡದೆ ಹೋದರೆ ತನ್ನ ಅಪರಾಧದಿಂದ ಸಾಯುವನು, ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವಿ. If I warn as a watchman, what happens? That man may die, but watchman does not die. He is not responsible. His blood is not upon the watchman. Spiritual death, the man dies and goes to the Hades. But warning we have to give as a watchman. Thirdly, ಆತನು ಮೂರನೇದಾಗಿ ಏನ್ ಹೇಳ್ತಾನೆ, 20ನೇ ವಚನ, ಇದಲ್ಲದೆ ಶಿಷ್ಟನು, ರೈಚಸ್ ಮ್ಯಾನ್, ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮ ಮಾಡಿ ತಾನು ಅವನ ಮುಂದೆ ಒಡ್ಡಿದ ಆತಂಕವನ್ನು ಎಡವಿದರೆ ಅವನು ಸತ್ತೇ ಸಾಯುವನು. ನೀನು ಅವನನ್ನು ಎಚ್ಚರಿಸದೆ ಹೋದ ಕಾರಣ ಅವನು ತನ್ನ ಪಾಪದಿಂದ ಸಾಯಬೇಕಾಯಿತು. ಅವನು ಮಾಡಿದ ಸುಕೃತ್ಯಗಳು ಲೆಕ್ಕಕ್ಕೆ ಬಾರವು. ಅವನ ಮರಣಕ್ಕೆ ನಿನಗೆ ಮುಯ್ಯಿ ತೀರಿಸುವೆನು. Many people go to rich people. What is the third illustration? To be a pastor is a painful experience, a familiar sin. Many people have told me these things from the beginning. In the ministry, I am almost 25 years now completed. As a deacon ordination, elder ordination, and now I'm serving Robinson Church. The familiar scene is that there are good people, there are rich people, their conduct is very nice, they are very approachable, and there is nothing beyond reproach in them, but he is going away from God. He has become totally confident in himself or herself. Perhaps he or she has money, position, influence, security, but eventually what happens? He comes to the point where he has shut the door on God. He has become atheist. He says God is not there. Finally, conclusively, what he says, he fails, he dies. But this watchman did not warn the rich man, because position, money, status does not allow us to tell rich people turn to God. Finally, the fourth illustration, it's there. ಅವನ ಒಳ್ಳೆ ಕಾರ್ಯಗಳು, ಅವನ ಹಣ, ಅವನ ಸ್ಥಾನ, ಅವನ ಮಾನ, ಅವನ ಮರಣ ಹೊಂದಿದ ಮೇಲೆ ನಿನಗೆ ಮುಯ್ಯಿ ತೀರಿಸ್ತೇನೆ. God will ask me as a watchman or as a pastor. 21, ನೀನು ಶಿಷ್ಟನನ್ನು ಪಾಪ ಮಾಡದಂತೆ ಎಚ್ಚರಿಸಿದ ಮೇಲೆ ಅವನು ಪಾಪ ಮಾಡದೆ ಹೋದರೆ ಎಚ್ಚರಗೊಂಡ ಕಾರಣ
ಜೀವದಿಂದ ಉಳಿಯುವನು, ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಿ. This is the fourth illustration what Ezekiel has to do in our churches. The fourth people, an exemplary, faithful man and woman who is under watchman's care, pastoral care. What a pastor helps her or him, encourages him, supports him. He practices his faith, and thus be watchman is not an easy job. It was not easy for Ezekiel, nor does it is easy now, because we have four kinds of people we have to minister. And on the day of Pentecost, when the Spirit of the Lord came upon, there were slaves, there were rich people, there were poor people, there were young people, there were women, there were ladies, they were all filled with the Holy Spirit. Friends, when you submit to God as a church, God blesses. Are you practicing your faith where you are? ನೀನು ನಿನ್ನ ಒಂದು ನಂಬಿಕೆಯನ್ನು ನೀನಿರುವ ಸ್ಥಳದಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಮಕ್ಕಳ ಮಧ್ಯದಲ್ಲಿ, ನಿನ್ನ ಯವನಸ್ಥ ಮಕ್ಕಳು ನಿನ್ನನ್ನು ನೋಡಿ ದೇವರನ್ನು ಸೇವಿಸಬೇಕು, ದೇವರ ಒಂದಿಗೆ ಹೋಗ್ಬೇಕು, ದೇವರ ಮಾರ್ಗದಲ್ಲಿ ಹೋಗಬೇಕು. ನೋಡಿ, but all of us as true believers are called to serve where we are. Doctors, nurses, lawyers, police officers, merchants, businessmen, teachers, professors, social workers, even sweepers, even gardeners, paper wala. You as a Christian, even housemaid, when she comes here, do they see Christ in your house? Your ministry of God is for them in your occasion. And today in the hospitals, many are singing songs of praise. Many are praying. It never happened in the past. Now it is happening. Why? God is warning us. God is warning us. Ezekiel's message to us today is the glory of God is found where faith exists in the people. ದೇವರ ಮಹಿಮೆ ಜನರು ನಂಬಿ ಆತನ ಹಿಂದೆ ಹೋಗುವುದಾದ್ರೆ ಅಲ್ಲಿ ದೇವರ ಮಹಿಮೆ ಕಂಡು ಬರುತ್ತದೆ. God is in charge of this world and he will be victorious over sickness, over pandemic, over poverty, over all our difficulties, divisions, dissension. God is going to restore us. Practice our faith is the utmost and very important to see the glory of God in our lives. May the hand of the Lord be with us. May the hand of the Lord be with us. ದೇವರು ನಮಗೆ ಸಹಾಯ ನೀಡ್ತಾನೆ. ನಾವು ಮಾಡುವಂತ ನಂಬಿಕೆಯ ಸೇವೆ, ನಾವು ನಂಬಿಕೆಯಲ್ಲಿ ಇದ್ದಿದೆಯಾದ್ರೆ ದೇವರು ನಮ್ಮ ಕೂಡ ಇದ್ದಾನೆ. ನಾವು ಆತನ ಮಹಿಮೆಯನ್ನು ನೋಡ್ತೇವೆ ಮತ್ತು ಆತನು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ನಾನು ಮುಗಿಸುವುದಕ್ಕಿಂತ ಮೊದಲು ಒಂದು ಕತೆ ಹೇಳಿ, ನಿಜವಾದಂತ ಕತೆ ಇದು ನಿಮ್ಮ ಜ್ಞಾಪಕದಲ್ಲಿರಲಿ. ಈ ಕತೆ ಸುಮಾರು ವರ್ಷ ಆದಂತ ಒಂದು ಅಮೆರಿಕ ಟೆಕ್ಸಸ್ ಅಲ್ಲಿ ಇರುವಂತದ್ದು. ಡಾಕ್ಟರ್ ಬಿಲ್ ಬ್ರೈಟ್ ಅನ್ನುವಂಥವರು ಈ ಕಥೆಯನ್ನು ಹೇಳ್ತಾರೆ. ಅವರು ಹೇಳಿದ ಕತೆ ಏನಂದ್ರೆ, ದ ಸ್ಟೋರಿ ಕಾಲ್ಡ್ ಏಡ್ಸ್ ಪೂಲ್. ಏಡ್ಸ್ ಪೂಲ್, YATES ಪೂಲ್. ಅಲ್ಲಿ ಡಿಪ್ರೆಷನ್ ಇತ್ತು. ಆಗ ಅಲ್ಲಿ ಇರುವಂತ ಕುರಿ ಕಾಯುವವರು, ದನ ಕಾಯುವವರು ತಮ್ಮ ಜಾಗವನ್ನು ಕೊಂಡುಕೊಂಡು ಆ ಒಂದು ದನದ ಕೊಠಡಿಯನ್ನು ದೊಡ್ಡ ದೊಡ್ಡ ಬೆಟ್ಟದ ಮೇಲೆ ಜಾಗವನ್ನು ತೆಗೆದುಕೊಂಡು ಅವರು ಅಲ್ಲಿ ಸೇವೆ ಮಾಡುತ್ತಿರುವಾಗ ಆ ಒಂದು ಕುರಿ ದನಗಳನ್ನು ನೋಡಿಕೊಂಡು ಹೋಗುವಾಗ ಅದು ಬಹಳ ಕಷ್ಟದ ದಿನಗಳಾಗಿತ್ತು. ಅಲ್ಲಿ ಆ ಒಂದು ಸ್ಥಳದಲ್ಲಿ ಮಿಸ್ಟರ್ ಏಡ್ಸ್ ಅನ್ನುವಂಥವರು ಸ್ವಲ್ಪ ಹಣದಿಂದ ಆ ಸ್ಥಳವನ್ನು ತೆಗೆದುಕೊಂಡು ಅಲ್ಲಿ ತನ್ನ ಕುರಿಗಳನ್ನು ಮೇಯಿಸ್ತಾ ಇದ್ದ. ಅದು ಎಲ್ಲಿ ಉಂಟು ಅಂದ್ರೆ ವೆಸ್ಟ್ ಆಫ್ ಟೆಕ್ಸಸ್, ಪೂರ್ವ ದಿಕ್ಕ ಟೆಕ್ಸಸ್ ಎಂಬ ಸ್ಥಳದಲ್ಲಿ ಉಂಟು. ಅಲ್ಲಿರುವಾಗ ಆತನಿಗೆ ಆದಂತ ಕಷ್ಟ ಏನಂದ್ರೆ, ಆತನು ಬ್ಯಾಂಕಿಂದ ಲೋನ್ ತೆಗೆದುಕೊಂಡಿದ್ದ, ಆತನಿಗೆ ಹಣವಿರಲಿಲ್ಲ, ಲೋನ್ ವಾಪಸ್ ಕೊಡುವುದಕ್ಕೆ ಆತನಿಗೆ ಆಗಲಿಲ್ಲ. ಒಂದು ದಿನ
ಅಲ್ಲಿ ಕೆಲವು ಎಣ್ಣೆ ಕಂಪನಿಯವರು ಬಂದು ಆತನ ಒಂದು ಕುರಿ ಮೇಯಿಸುವ ಸ್ಥಳದಲ್ಲಿ ಅಥವಾ ಆ ಒಂದು ಕೊಂಡುಕೊಂಡ ಸ್ಥಳದಲ್ಲಿ ಆತನಿಗೆ ಪರ್ಮಿಷನ್ ಕೇಳಿದ್ರಂತೆ, ನಾವು ಈ ಒಂದು ನಿನ್ನ ಭೂಮಿಯಲ್ಲಿ ನಾವು ಎಣ್ಣೆಯನ್ನು ಪಡೆಯಬಹುದು, ಇದಕ್ಕೆ ನೀನು ಪರವಾನಗಿ ಕೊಡ್ತೀಯ? ಆತನು ಹೇಳಿದ, ಆಯ್ತು. ಅಗ್ರಿಮೆಂಟ್ ಸೈನ್ ಮಾಡಿ ಸುಮಾರು 1115 ಫೀಟ್ ಒಳಗೆ ಹೋದಾಗ ಅಲ್ಲಿ ದೊಡ್ಡ ಎಣ್ಣೆಯ ಒಂದು ಬಾವಿ ಕಂಡು ಬಂತು. ಅಲ್ಲಿ ಎಷ್ಟು ಬರ್ತಿತ್ತಂದ್ರೆ 80,000 ಬ್ಯಾರಲ್ ಒಂದು ದಿನಕ್ಕೆ ಬರ್ತಿತ್ತು. ಆ ಮನುಷ್ಯನಿಗೆ ಗೊತ್ತಿರ್ಲಿಲ್ಲ ಮಿಸ್ಟರ್ ಏಟ್ಸ್. ಅದಾದ ಮೇಲೆ 30 ವರ್ಷಗಳ ನಂತರ ಗವರ್ಮೆಂಟ್ ಅಥವಾ ಆ ಸರ್ಕಾರದವರು ಬಂದು ಅಲ್ಲಿ ತಮ್ಮ ಒಂದು ಆಯಿಲ್ ಕಂಪನಿಯನ್ನು ಇಟ್ಟಾಗ ಅದಕ್ಕೆ ಏನಂತ 1,25,000 ಬ್ಯಾರಲ್ ಪ್ರತಿದಿನಕ್ಕೆ ಬಂತು. ಮಿಸ್ಟರ್ ಏಟ್ಸ್ ಗೆ ಗೊತ್ತಿತ್ತು, ಇದು ಗೊತ್ತಿರ್ಲಿಲ್ಲ. ಆತನು ಬರೀ ಭೂಮಿಯನ್ನು ಕೊಂಡ್ಕೊಂಡ, ದನ ಕುರಿಗಳನ್ನು ಮೇಯಿಸ್ತಾ ಇದ್ದ. ಮಾತ್ರ ಆ ಒಂದು ಭೂಭಾಗದಲ್ಲಿ ಎಣ್ಣೆ ಮತ್ತು ಅಲ್ಲಿರುವಂತ ಪೆಟ್ರೋಲ್, ಅಲ್ಲಿರುವಂತ ಕ್ರೂಡ್ ಆಯಿಲ್ ಆತನಿಗೆ ಗೊತ್ತಿರಲಿಲ್ಲ. He had been living on government relief, ಸಬ್ಸಿಡೀಸ್ ಅಲ್ಲಿ ಜೀವನ ಮಾಡ್ತಿದ್ದ. ಬ್ಯಾಂಕ್ ಲೋನ್ ಇತ್ತು, ಮಲ್ಟಿ ಮಿಲಿಯನರ್ ಆಗಿದ್ದ, ಆದ್ರೆ ಬಡತನದಲ್ಲಿ ಜೀವನ ಮಾಡಿದ. ಆತನಿಗೆ ಎಣ್ಣೆ ಬಾವಿಗಳಿದ್ದವು, ಆದ್ರೆ ಅದರ ಬೆಲೆ ಗೊತ್ತಿರಲಿಲ್ಲ. ಅದೇ ರೀತಿ ಅನೇಕ ಸಭೆಗಳು ಇವತ್ತು ಇದ್ದಾರೆ. ಅವರ ಜೀವಿತದಲ್ಲಿ ಬರಡು ಜೀವಿತ ಉಂಟು, ಪರಿಶುದ್ಧಾತ್ಮನ ಆಶೀರ್ವಾದ ಇಲ್ಲ, ಬಡತನದಲ್ಲಿದ್ದಾರೆ. ಕ್ರೈಸ್ತರು ಹೆಸರಿಗೆ ಮಾತ್ರ. ಇಂಥ ಜನರ ಮಧ್ಯದಲ್ಲಿ ದೇವರ ಆಶೀರ್ವಾದ, ದೇವರ ಶಕ್ತಿ ಬರುವಂತದ್ದಾಗಿದೆ. ಅದಕ್ಕೋಸ್ಕರ ಈ ಒಬ್ಬ ಮನುಷ್ಯ ಏಟ್ಸ್ ಅನ್ನುವಂಥವನು, ಮಿಸ್ಟರ್ ಏಟ್ಸ್ in Texas was a multi-millionaire after Great Recession. Friends, remember, in these pandemic days, God has brought us to such a level. We have to eat simple food. We cannot go out. We cannot celebrate birthdays. It's all online. We cannot do anything beyond this. In our situation, 21st century, these are the days of Ezekiel. These are the days of Noah. These are the days of Moses. Remember that. The story about rich man, Mr. Eighth, in West Texas, he had a ranch, and in the ranch, he had a large farm of cattle, animal, but he was taken all this on loan, but he was not able to pay the loan and the interest. And he lived a simple life, simple clothes, simple food, simple family life, because he has to pay the interest and the loan that he has taken. But he was living on a government subsidy. Few days after he was roaming in West Texas Hill, the seismographic crew from the oil company came around the area and told him there might be oil on your field. They asked him the permission to drill the wildcat well. He signed the agreement, and on the day when they reached 1,115 feet, the oil struck. Huge reserve. The output 80,000 barrels per day. After 30 years, 1,25,000 barrel oil, and government paid him billions of dollars. Friends, without knowing the value of the land, value of his life, value of his ranch, value of his cattle, what was he doing? He was living under poverty, under curse, under subsidy. How many of us are doing this? A multimillionaire living extreme poverty. He did not know that oil is there, even though he owned it. And today, many church people live in spiritual poverty. They are entitled to the gifts of Holy Spirit, their energized power, but they are today not having the birthright
of the Pentecost. Friends, seek your spiritual birthright. Seek your inheritance in Jesus Christ. Seek what is yours. Seek what you can get along with Jesus Christ. God has made it available to you and for me. Thought that it was possible and important enough to make it part of my new covenant of grace. Jesus said, I will put my hand upon you. I will ordain you. I will bless you. I will give you strength. And the Holy Spirit comes upon you. You will be my witnesses in Jerusalem, Judea, Samaria, and other part of the world. And what church did? Wonderful work. So much so that he was willing to sacrifice his only begotten Son on the cross of Calvary. And we could experience all the benefits that he longs to give us as a part of our gift. Pentecost gift is here. How many of us have just kept it wrapped in a very nice gift wrap? You have not opened it, friends. Open it. Look at it and see God's gift will be a blessing to your life. May God help us to understand these blessings of Day of Pentecost. Open the gift. Take away the wrap. Take away the sin. Take away the bitterness. Take away all that you are going through. We are not in power struggle, friends. We are in the ministry. We are in the ministry. May the Lord bless each one of us. Amen. ಕೊನೆಯ ಒಂದು ರಾಗ ಇದು Because He Lives, I Can Face Tomorrow as a prayer. After that, we will receive the benediction and the dismissal. Threefold Amen. God sent His Son, they called Him Jesus. He came to love, heal and forgive. He lived and died to buy my pardon. An empty grave is there to prove my Savior lives. Because He lives, I can face tomorrow. Because He lives, all fear is gone. Because I know He holds the future, and life is worth the living just because He lives. How sweet to hold a newborn baby and feel the pride and joy He brings. But greater still, the calm assurance this child can face uncertain days because He lives. Because He lives, I can face tomorrow. Because He lives, all fear is gone. Because I know He holds the future, and life is worth the living just because He lives. And then one day I'll cross the river, I'll find life's fun.
ಆತನು ಜೀವ ಸ್ವರೂಪನು, ಆತನು ನಿನ್ನನ್ನು ನಡೆಸುವಾತನು. ಆತನ ಮೇಲೆ ಭರವಸೆ ಇಟ್ಟಿದೆಯಾದ್ರೆ ಈ ಕಷ್ಟದ ದಿನಗಳು ಪೂರೈಸಿ ಆತನ ಒಂದು ಆಶೀರ್ವಾದದಲ್ಲಿ ಆ ಉತ್ತಮವಾದಂಥ ಬಹುಮಾನ ನಿನಗಾಗಿ ನನಗಾಗಿ ಇಟ್ಟಿರುತ್ತಾನೆ. ಈ ಪೆಂತೆಕೋಸ್ತ್ ಹಬ್ಬದ ಬಹುಮಾನ ನೀನು ಬಿಚ್ಚಿದ್ದೀಯಾ? ಬಿಚ್ಚಿಲ್ಲದೆ ಹೋದರೆ ಬಿಚ್ಚಿ ಆತನಿಗೆ ಒಪ್ಪಿಸಿಕೊಡು. ತಂದೆ, ನೀನು ಕೊಟ್ಟಂತ ವರದಾನಗಳಿಗಾಗಿ ಸ್ತೋತ್ರ, ನೀನು ಮಾಡಿದಂತ ಉಪಕಾರಗಳಿಗಾಗಿ ಸ್ತೋತ್ರ, ನನ್ನನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದಕ್ಕಾಗಿ ಸ್ತೋತ್ರ. ನೀನು ನನ್ನನ್ನು ನಡೆಸುವಾತನು, ನಿನಗಾಗಿ ಜೀವಿಸಲು ಕಲಿಸಿಕೊಡು. ನಿನ್ನ ಜನರ ಮಧ್ಯದಲ್ಲಿ ಜೀವಿಸಲು ನನಗೆ ಕಲಿಸಿಕೊಡು. ನಿನ್ನ ಜನರ ಸೇವೆ ಮಾಡಲು ನನಗೆ ಕಲಿಸಿಕೊಡು. ನನ್ನ ಕಠಿಣ ಹೃದಯವನ್ನು ಮೃದುವಾದ ಹೃದಯವನ್ನಾಗಿ ಮಾಡು. ನನಗಿರುವಂತ ಕಣ್ಣುಗಳು ನಿನ್ನ ಕಣ್ಣುಗಳಾಗಲಿ, ನನಗಿರುವಂತ ಯೋಚನೆ ನಿನ್ನ ಯೋಚನೆ ಆಗಲಿ. ನೀನು ನನ್ನನ್ನು ಪರಿವರ್ತಿಸು. ಆಶೀರ್ವಾದದ ನಿಧಿಯಾಗಿ ಪೆಂತೆಕೋಸ್ತ್ ಹಬ್ಬದ ಎಲ್ಲ ಆಶೀರ್ವಾದ ನಮ್ಮ ಸಭಿಕರ ಮೇಲೆ, ಸಭೆಯ ಮೇಲೆ ನೀಡಬೇಕೆಂಬುದಾಗಿ ಬೇಡ್ತೇವೆ. Eternal God of our lives, we thank you for this wonderful gift of life. We thank you, Lord, for your Pentecost blessing, the gift that you have given unto us. We want to unwrap it. We want to open up. We want to ask you to bless each one of us with that gift of eternal life. Jesus Christ, bless our church members. Enable us to go among the people, live among the people, bless the people, and know what people are going through, and identify with the eyes that you have given unto us. Let our eyes become your eyes. Let our hearts become your heart. Let our love become your love. Enable us to become a blessing, like Ezekiel, like a watchman, like a servant of the Lord. Each one of us as a church will receive the day of Pentecost blessing, and we surrender ourselves into your hands. In Jesus' name we pray. Amen. May the grace of our Lord Jesus Christ, the love of God the Father Almighty, the communion and ever-abiding presence of the Holy Spirit remain with us who are forgiven, who have been blessed, who have been used by God's hand, both now and forevermore. Amen. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಪೆಂತೆಕೋಸ್ತ್ ಹಬ್ಬದ ನಿಮ್ಮ ಒಂದು ಬಹುಮಾನ ನಿಮ್ಮೆಲ್ಲರಿಗೆ ಇವತ್ತು ಸಿಕ್ಕಲಿ. Amen. May God bless you all with a peace. The day of Pentecost gift be given unto you. You open up those gifts and look unto God, who will bless you and use you for his glory in this world.